ಅವ ಅಂದ್ರೇನು ಅದು ಸ್ವಲ್ಪ ಸೊಕ್ಕಿನ ಹೊಲ ಇರಬೇಕು, ಸೊಪ್ಪು ಹೊಲಕ್ಕೆ ನಡೆಯಂಗಿಲ್ಲ. ಮತ್ತೇನಾದ್ರೆ ಮಸಾಲೆ ಗಿಸಾಲಿ ಬೀಜ 4 ಫೀಟ್ ಅಂತರ ಹೆಚ್ಚಿನಿ 4 ಫೀಟ್. ಆದ್ರೇನು 5 ಮೆಂಟೇಸ್ ಎಲ್ಲ ಬೀಜ ಹಚ್ಚಿರ್ತಾ ಬಂದಿನಿ. ಆದ್ರೆ ಈ ಬೀಜ ಮಾತ್ರ ಹೊಸ ತಳಿ ಭಾರಿ ಕಾಯಿ ಹಿಡ್ದು. ಇನ್ನ 10 ಮಂದಿ ಕೊಡಿಸಿನಿ, ಈಗ 100 ಮಂದಿನ ಮಾಡೋ ಪೋಷನ್ ಆದ್ರಿ ಈ ಬೀಜ ಲೆಕ್ಕ. ಅಂದ್ರೇನು ಈ ಬೀಜ ಏನಪ್ಪ ಅಂದ್ರೆ ರೋಗ ಕಮ್ಮು, ಮುಟ್ರು ಕಮ್ಮು, ಮತ್ತೆ ಏನಾದ್ರೆ ಇದ್ರ ಫಲ ಉದುರೋದನ್ನ ಕಮ್ಮು, ಎಲ್ಲಾ ರೀತಿಲಿಂದ ಒಳ್ಳೇದು ಕಾಣುತ್ತೆ. ಫಲನ ಒಣಗಿಲ್ಲ ಅಂದ್ರೇನೋ ಸ್ವಲ್ಪ 5 ಡೋಸ್ ಹೊಡಿಬೇಕು. 5 ಡೋಸ್ ಹೊಡಿಬೇಕು. ಹೊಡೆಯೋದು 5 ಡೋಸ್ ಹೊಡಿಬೇಕು. ಒಳ್ಳೆ ಕಂಪನಿ ಏನ್ ನೋಡಿದ್ರೆ ಬೆಳ್ಯಾಕ 2 ಪಟ್ಟನ ಬೆಳೆ ಚಾನ್ಸಸ್ ಅದ. 1 ಪಟ್ಟು ಬೆಳೆದಕ್ಕೆ 2 ಪಟ್ಟು. ನಿಮ್ಗೆ ಏನಂತ ಮುಟ್ರು ಗಿಟ್ರು ಕಮ್ಮಿ ಆದ್ರಿ. ಆದ್ರೆ 5 ಡೋಸ್ ಹೊಡೆದಿನಿ, ಏನು ಬಂದಿಲ್ಲ. ಏನು ಬಂದಿಲ್ಲ. ಹೊಲ ಸ್ವಚ್ಛ ಇರ್ಬೇಕು, ಕಸ ಇರಬಾರ್ದು. ಮತ್ತೆ ಇನ್ನೊಂದ್ ಏನಂತಂದ್ರ ಮತ್ತ ಗಳೆ ಒಂದ್ 2-3 ಸಲ ನಾನಂತ ಹೊಡೆದು 2 ಸಲ. ಸೇದಿ ಮಾತ್ರ ಐತಿಲ್ಲ, 3 ಸಲ ತೆಗಿತೀವಿ. 3-4ನೇ ಸಲ ಮನೆ ತೆಗಿತೀವಿ. ಇದು ಚೈನ್ ಬೇರಿಂಗ್ ಹೆಂಗ್ ಬರ್ತದ್ರಿ? ಚೈನ್ ಬೇರಿಂಗ್ ನೋಡ್ರಿ 5ರಿಂದ 6, 7, 8 ತನಕ ಕುಂತದ. ಕಾಯಿ ಸೈಜ್ ದಪ್ಪ ರೀ, ಪೂರಾ ಫುಲ್ ದಪ್ಪ. ಅದ್ರ 5 ತಳಿ ಅದ. ಬೀಜ ನೋಡ್ರಿ ಒಂದು ಬದ್ರಾಗ ಇಳಿಸಿನಿ 8ರಿಂದ 9 ಬೀಜ ಅದ. ಒಂದು ತಳಿ 8ರಿಂದ 9 ತಳಿ ಅದ. 5 ತೊಳೆ ಅಂದ್ರೆ 8ರಿಂದ 40. 8ರಿಂದ ಮೇಲೆ ಅದ್ರಿ, ಒಳಗಂತಿಲ್ಲ. ಈ ಬೀಜ 100 ಮಂದಿ ಮಾಡಿದ್ರೆ ಕಮ್ಮಿ ಆಗ್ತಾರೆ. ಮುಂದಿನ ವರ್ಷ 10 ಮಂದಿಗೆ ಕೊಡಿಸಿನಿ, ಇಲ್ಲ ಅಂತಿಲ್ಲ. ಮುಂದಿನ ವರ್ಷಕ್ಕೆ 100 ಮಂದಿನ ಜಾಸ್ತಿನೇ ಆಗ್ಬಹುದು. ಮೇಂಟೆನ್ಸ್ ಮಾಡಿ ಭಾಳ ಒಳ್ಳೆ ಬೀಜ ಎಲ್ಲ ರೈತರಿಗೆ ಮಾಡ್ತಾರ್ರಿ ಮುಂದೆ.